ಸ್ವಾಮೀಜಿಯವರೇ, ನೀವು ಯೋಗ ಜೀವನವನ್ನು ಮತ್ತು ಯೋಗವನ್ನು ಯಾವಾಗ ಜನರಿಗೆ ಕಲಿಸ್ಲಿಕ್ಕೆ ಆರಂಭ ಮಾಡಿದಿರಿ ಅದ್ರ ಬಗ್ಗೆ ಹೇಳ್ತೀರಾ? ಈ ದಿವಸ ಯೋಗದ ಅನುಭವವನ್ನು ಹೇಳ್ತೇನೆ. ನಾವು ಶಿವರಾತ್ರಿ ದಿವಸ 1985 ಫೆಬ್ರವರಿ 17 ಶಿವರಾತ್ರಿ ದಿವಸ ನಾವು ಈ ಜೀವನಕ್ಕೆ ಬಂದು ನಮ್ಮ ಮೊದಲನೇ ಪ್ರವಚನ ನೆಲಮಂಗಲದಲ್ಲಿ ಮತ್ತು ಯೋಗ ಜೀವನ ನೆಲಮಂಗಲದಲ್ಲಿ ಆರಂಭವಾಯಿತು. ನೆಲಮಂಗಲದಲ್ಲಿ ಕೋರ್ಟ್ ಆವರಣದಲ್ಲಿ ನಮ್ಮ ಪ್ರವಚನ ಆರಂಭ ಆಯಿತು. ಅಲ್ಲೊಂದು ಕಲ್ಯಾಣ ಮಂಟಪದಲ್ಲಿ ವಾಸ್ತವ್ಯ ಮತ್ತು ಜಯದೇವ ಕಲ್ಯಾಣ ಮಂಟಪ ಅಂತಿದೆ ನೆಲಮಂಗಲದಲ್ಲಿ. ಅಲ್ಲೇ ಯೋಗ ಮತ್ತು ವಾಸ್ತವ್ಯ ಎರಡೂ ಇತ್ತು. ಮೊದಲು ಯೋಗವನ್ನು ಕಲಿಸಿದಾಗ ಪ್ರವಚನ ಒಂದು 10 ದಿವಸ ಮಾಡಿದ್ವು. ಆಮೇಲೆ ಯೋಗವನ್ನು ಕಲಿಸ್ಲಿಕ್ಕೆ ಅಂತ ಬೆಳಿಗ್ಗೆ 6 ಗಂಟೆಯಿಂದ ಯೋಗ ಹೇಳ್ತೇವೆ, ಯಾರು ಬೇಕಾದ್ರೂ ಬರ್ಬೋದು ಅಂತ ಹೇಳಿದ್ವು. ಕೇವಲ ಬಾಯ್ಸ್ ಗಂಡಸರು ಮಾತ್ರ ಬಂದರು, ಹೆಣ್ಮಕ್ಳು ಯಾರು ಯೋಗಕ್ಕೆ ಬರಲಿಲ್ಲ. ಬಂದಂಥ ಗಂಡಸರಿಗೆ ಯೋಗವನ್ನು ಹೇಳಿಕೊಟ್ವು ಮತ್ತು ಉಚಿತವಾಗಿ ಯೋಗವನ್ನು ಹೇಳಿಕೊಟ್ವು. ಸುಮಾರು ಒಂದು 20ರಿಂದ 25 ಜನರು ಯೋಗಕ್ಕೆ ಬಂದರು. ಆದರೆ ಕೆಲವರು ಏನು ಮಾಡಿದ್ರು, ಕೆಲವರು ರೆಗ್ಯುಲರಾಗಿ ಬರ್ತಿದ್ರು, ಕೆಲವರು ಇವತ್ತು ಬಂದವರು ನಾಳೆ ಬರ್ತಿರಲಿಲ್ಲ. ಯಾಕೆ ಉಚಿತ ಇತ್ತು ನೋಡ್ರಿ, ಫ್ರೀ ಇತ್ತಲ್ಲ, ಅದಕ್ಕಾಗಿ ಬಂದರೂ ಆಯಿತು ಬರದೇ ಇದ್ದರೂ ಆಯಿತು. ಹೀಗಾಗಿ ಮೊದಲನೇ ಸಲ ನಾವು ನೆಲಮಂಗಲದೊಳಗೆ ಯೋಗ ಹೇಳಿಕೊಟ್ಟಾಗ ಉಚಿತವಾಗಿ 20 ದಿನಗಳ ಕಾಲ ಯೋಗವನ್ನು ಹೇಳಿಕೊಟ್ರು. ಇದು ನಮ್ಮ ಯೋಗ ಜೀವನ ಮೊದಲು ಆರಂಭವಾದದ್ದು ನೆಲಮಂಗಲದಲ್ಲಿ. ನಂತರ ನಮ್ಮ ಯೋಗ ಜೀವನ ಆರಂಭವಾದದ್ದು ನಮ್ಮ ಪ್ರವಚನ ದೊಡ್ಡ ಪ್ರಮಾಣದಲ್ಲಿ ಮೊದಲಿಗೆ ಆರಂಭವಾಯಿತು. ಬೇರೆ ಬೇರೆ ಕಡೆ 10 ದಿವಸ 15 ದಿವಸ ಪ್ರವಚನ ನಡೀತಿತ್ತು. ಆದರೆ ಮೊದಲನೇ ಸಲ ಚಿಕ್ಕೋಡಿಯಲ್ಲಿ ಅದು 1985 ಆಗಸ್ಟ್ ಸಂದರ್ಭದೊಳಗೆ ಚಿಕ್ಕೋಡಿಯಲ್ಲಿ ನಮ್ಮ ಪ್ರವಚನ ಮೊದಲನೇ ಸಲ ಆರಂಭವಾಯಿತು. ಅಲ್ಲಿ 2 ತಿಂಗಳುಗಳ ಕಾಲ 57 ದಿನಗಳ ಕಾಲ ಪ್ರವಚನ ನಡೀತು. ಅಲ್ಲಿ ಯೋಗ ಕಲೀಲಿಕ್ಕೆ 110 ಜನರು ಪುರುಷರು, 18 ಜನ ಮಹಿಳೆಯರು, ಇಬ್ಬರಿಗೂ ಪ್ರತ್ಯೇಕ ಶಿಬಿರ ಇರ್ತಿತ್ತು. 6ರಿಂದ 6:30ವರೆಗೆ ಪುರುಷರಿಗೆ, 6:30ಯಿಂದ ಅರ್ಧ ಗಂಟೆ 7 ಗಂಟೆವರೆಗೂ ಮಹಿಳೆಯರಿಗೆ. ಹೀಗೆ ಅರ್ಧ ಗಂಟೆ ಯೋಗ ಹೇಳ್ಕೊಡ್ತಾ ಇದ್ವು. ಆವಾಗ 25 ರೂಪಾಯಿ ಫೀಸ್ ಆರಂಭ ಮಾಡಿದ್ವು. ಮೊದಲನೇ ಯೋಗ ಶಿಬಿರದಲ್ಲೇ ಯೋಗ ಕಲಿಸ್ತಕ್ಕಂಥ ಕಾಲದೊಳಗೆ ಪ್ರತಿಯೊಬ್ಬರಿಗೆ 25 ರೂಪಾಯಿ ಯೋಗ ಫೀಸನ್ನು ಆರಂಭ ಮಾಡಿದ್ವು. ಮಹಿಳೆಯರಿಗೆ 20 ರೂಪಾಯಿ, ಪುರುಷರಿಗೆ 25 ರೂಪಾಯಿ ಯೋಗ ಶಿಬಿರ ಆರಂಭವಾಯಿತು. ಹೀಗೆ ಯೋಗ ಶಿಬಿರ ಆರಂಭವಾದ ಮೇಲೆ 20 ದಿನ ಆರಂಭವಾಯಿತು. ಆರಂಭವಾದ ಮೇಲೆ ಅನೇಕರು ಈ ಯೋಗದಿಂದ ನಮಗೆ ಅನೇಕ ಅನಾರೋಗ್ಯಗಳು ಗುಣ ಆದವು ಅಂತ ಹೇಳಲಿಕ್ಕೆ ಆರಂಭ ಮಾಡಿದ್ರು. ನಂತರ ಮತ್ತೆ ಕೆಲವರು ನಮಗಿಂತಿಂಥ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಕೇಳಿಕೊಂಡು ಬರ್ತಾಯಿದ್ರು. ಆಗ ಯೋಗ ಮತ್ತು ಅನಾರೋಗ್ಯ ವಿಚಾರ ಮೊದಲನೇ ಸಲ ನಮ್ಮ ಕಿವಿಗೆ ಬಿತ್ತು. ನಮಗೆ ಪ್ರವಚನ ಮತ್ತು ಯೋಗ ಇವು ಎರಡೂ ಒಂದಕ್ಕೊಂದು ಪೂರಕವಾದ ಕಾರ್ಯಕ್ರಮಗಳು. ಚೆನ್ನಾಗಿ ಪ್ರವಚನ ನಡೆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯೋಗಕ್ಕೆ ಬರ್ತಾರೆ. ಯೋಗಕ್ಕೆ ಸೇರಿದಾಗ ಅವರಿಗೆ ನಾವು ಆರೋಗ್ಯ ವಿಚಾರವನ್ನು ಹೆಚ್ಚು ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ವು. ಅಷ್ಟೇ ಅಲ್ಲ, ಈಗ ಅನೇಕ ಅನಾರೋಗ್ಯಗಳಿರ್ತಾವೆ. ಈಗ ನೋಡ್ರಿ, ಈಗ ಅಲೋಪತಿ ಡಾಕ್ಟರ್ಸ್ ಅದಾರೆ, MBBS MD ಇದೆಯಲ್ಲ, ಎಷ್ಟು ಜನ ಸ್ಪೆಷಲಿಸ್ಟ್ ಇದ್ದಾರೆ, ಎಷ್ಟು ರೀತಿಯ ಅನಾರೋಗ್ಯಗಳ ಬಗ್ಗೆ ಅವರು ಅಧ್ಯಯನ, ಸಂಶೋಧನೆ, ರಿಸರ್ಚ್ ಮಾಡಿರ್ತಾರೆ ಅಲ್ವಾ. ಅದರಿಂದ ನಾವು ಎಲ್ಲ ಅನಾರೋಗ್ಯದ ಇರ್ತಕ್ಕಂಥವರು ನಮ್ಮಲ್ಲಿಗೆ ಬರ್ತಿದ್ರು. ಹೀಗಾಗಿ ನಾವು ವಿಶೇಷವಾಗಿ ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡಿದ್ವಿ. ಯಾವಾಗ ನಾವು ಯೋಗವನ್ನು ಹೇಳ್ಕೊಡ್ಲಿಕ್ಕೆ ಆರಂಭ ಮಾಡಿದ್ವೋ ಆಗ ವಿಶೇಷವಾಗಿ ಯೋಗ ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚು ಅಧ್ಯಯನ ಶುರು ಮಾಡಿದ್ವು. ಅಷ್ಟೇ ಅಲ್ಲ, ನಮ್ಮ ತಪಸ್ಸಿನ ಜೀವನವೂ ಜೊತೆಯಲ್ಲಿ ಆರಂಭ ಆಯಿತು. ನಾವು ಪ್ರವಚನ ಮಾಡ್ತಾ ಇದ್ದಾಗಲೇ 20 ದಿವಸ ತಪಸ್ಸು ಮಾಡಿಬಿಡ್ತಿದ್ವು. ಅಂದ್ರೇನು, ಯಾರ ಜೊತೆ ಮಾತಾಡ್ತಿರಲಿಲ್ಲ, ಮೌನವಾಗಿರೋವು. ಪ್ರವಚನದ ವೇಳೆಯಲ್ಲಿ ಅಷ್ಟೇ ಪ್ರವಚನ, ಯೋಗ ಟೈಮಲ್ಲಿ ಅಷ್ಟೇ ಪ್ರವಚನ, ಉಳಿದ ಎಲ್ಲ ಟೈಮಲ್ಲಿ ಮೌನ. ಆದಷ್ಟು ಧ್ಯಾನ, ಒಬ್ಬರೇ ಇರ್ತಿದ್ವು. ಒಳಗಡೆ ಧ್ಯಾನ ತಪಸ್ಸು ಹೆಚ್ಚು ಮಾಡ್ತಾಯಿದ್ವು. ಯೋಗ ಜೀವನ ಮತ್ತು ಪ್ರವಚನ ಜೀವನ ನಮಗೆ ಬಹಳ ಸಂತೋಷವನ್ನು ಕೊಡ್ತಿದ್ವು. ಅಷ್ಟೇ ವೇಳೆಯಲ್ಲಿ ಬಹಳ ಸಮಸ್ಯೆಗಳು ಇರ್ತವೆ. ಯಾಕೆ ಅಂತೇಳಿದರೆ, ನಾವು ಬೆಂಗಳೂರಿನಲ್ಲೇ ಇದ್ದವರು, ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಂದೂ ಹೋಗೇ ಇಲ್ಲ. ಹೀಗಾಗಿ ಒಮ್ಮೆಲೇ ನಾವು ಚಿಕ್ಕೋಡಿ, ನಿಪ್ಪಾಣಿ ಹಿಂಗೆ ಅಷ್ಟು ದೂರ ಹೋಗ್ಬಿಟ್ಟಾಗ ಎಲ್ಲ ಅಪರಿಚಿತ ಸ್ಥಳಗಳು.
ಅಪರಿಚಿತ ಜನರು, ಯಾವುದೇ ನಮ್ಮ ಹತ್ರ ಒಬ್ಬರು ಸಿಬ್ಬಂದಿ ಇಲ್ಲ, ಎಲ್ಲ ಮಾಡ್ಕೊಂಡು ನಾವೇ ಪ್ರವಚನ ಮಾಡಬೇಕು. ಸ್ವತಂತ್ರ ಪ್ರವಚನ ಮಾಡೋದು ಅಂದರೆ ಬಹಳ ಕಷ್ಟ. ಅದ್ರ ಬಗ್ಗೆ ಒಂದೊಂದು ಪ್ರವಚನನೇ ಒಂದೊಂದು ದೊಡ್ಡ ಗ್ರಂಥ ಆಗುತ್ತೆ. ಅಷ್ಟು ಕಷ್ಟ ನಷ್ಟಗಳನ್ನು ನಾನು 2 ತಿಂಗಳುಗಳ ಕಾಲ ಚಿಕ್ಕೋಡಿಯಲ್ಲಿ ಅನುಭವಿಸಿದ್ದೇನೆ. ಅದೇ ರೀತಿಯಾಗಿ ನಿಪ್ಪಾಣಿಯಲ್ಲಿಯೂ ಯಾವುದೇ ಊರು ಪ್ರವಚನ ಆಗಲಿ, ಎಲ್ಲ ಊರಿನ ಪ್ರವಚನವೂ ಏನು ಸುಲಿದ ಬಾಳೆಹಣ್ಣಿನಂದದಿ ನಡೆಯಲ್ಲ. ಅವೆಲ್ಲ ಬಹಳ ಕಷ್ಟಗಳು, ನಷ್ಟಗಳು, ತೊಂದರೆಗಳು, ಆತಂಕಗಳು ಇರ್ತವೆ. ಆ ಎಲ್ಲವನ್ನು ನಿವಾರಣೆ ಮಾಡಿಕೊಂಡು ಈಗ ಪಬ್ಲಿಕ್ ಗ್ರೌಂಡಲ್ಲಿ 2 ತಿಂಗಳು ನಾವು ಪ್ರವಚನ ಮಾಡಬೇಕು ಅಂದಾಗ ನೀವು ತಿಳ್ಕೊಳ್ಳಿ ವ್ಯವಸ್ಥೆ ಹೇಗೆ ವ್ಯವಸ್ಥೆ ಇರಬೇಕು, ಹೇಗೆ ನಿರಂತರವಾಗಿ ಅಲ್ಲಿ ಪ್ರವಚನ ಶಾಂತವಾಗಿ ನಡೆಸ್ಕೊಂಡು ಹೋಗ್ಬೇಕು ಒಂದು ಊರಲ್ಲಿ ಅನ್ನೋದನ್ನು. ಈಗ ಅದೆಲ್ಲ ಇಲ್ಲಿ ಹೇಳಲಿಕ್ಕೆ ಸಮಯ ಇಲ್ಲ. ಒಂದೊಂದು ಊರಿನ ಪ್ರವಚನ ಒಂದೊಂದು ಗ್ರಂಥ ಆಗೋಷ್ಟು ಸಾಮಗ್ರಿಗಳು, ವಿಷಯಗಳು ಇರ್ತವೆ. ಹೀಗಾಗಿ ಚಿಕ್ಕೋಡಿಯಲ್ಲಿ ನಡೆದಂಥ ಪ್ರವಚನ ಯೋಗ ಅದು ಬಹಳ ಯಶಸ್ವಿ. ಏಕೆಂದರೆ ಇಡೀ ಊರಿಗೆ ದಾಸೋಹ ಆಯಿತು. ನಮ್ಮ ಜನರು ದೊಡ್ಡ ಉತ್ಸವ ಮಾಡಿದರು ಮತ್ತು ನಮಗೆ ಕಾಣಿಕೆ ಜನರು ಬೇಕಾದಷ್ಟು ಕಾಣಿಕೆ ನಾವೇನು ಕೇಳಲಿಲ್ಲ. ಅವರಾಗ ಅವರೇ ತಮಗೆ ತಿಳಿದದ್ದು ಕೊಟ್ಟರು. ಮತ್ತು ನಾವು ಜನರ ಕಾಣಿಕೆ ಕೊಡ್ಲಿಕ್ಕೆ ಕೊಡದೆ ಹೋಗಲಿ. ಯೋಗ ಹೇಳ್ತಿದ್ವಲ್ಲ, ಯೋಗದಲ್ಲಿ 25 ರೂಪಾಯಿ 20 ರೂಪಾಯಿ ಫೀಸ್ ಮಾಡಿದ್ವಲ್ಲ, 117 ಜನ ಮತ್ತು 18 ಜನ ಬಂದಿದ್ದರು, ಸಾಕಷ್ಟೇ. ಇದರಲ್ಲೇ ನಾವು ತೃಪ್ತರು. ಹೀಗೆ ನಮ್ಮ ಪ್ರವಚನ ಮತ್ತು ಯೋಗ ಜೀವನ ದೊಡ್ಡ ಪ್ರಮಾಣದಲ್ಲಿ ಆರಂಭವಾಗಿದ್ದು ಚಿಕ್ಕೋಡಿಯಲ್ಲಿ. ದೊಡ್ಡ ಪ್ರಮಾಣದಲ್ಲಿ ನಮ್ಮ ಪ್ರವಚನ ಯೋಗ 2ನೇ ಊರು ನಿಪ್ಪಾಣಿಯಲ್ಲಿ ಆರಂಭ ಆಯಿತು. ಅದು ನಿಜವಾಗಿ ಒಂದು ಆಶ್ಚರ್ಯ. ಚಿಕ್ಕೋಡಿಯಲ್ಲಿ ಬಹಳ ಯಶಸ್ವಿಯಾಗಿ ಪ್ರವಚನ ನಡೆಯೋಕ್ಕೆ ಶುರುವಾಯಿತು. ಅಯ್ಯೋ, ಅದಕ್ಕೆ ಮುಂಚೆ ಬಹಳ ದೊಡ್ಡ ಆತಂಕ, ಕಷ್ಟ, ನಷ್ಟ, ಈಗ ಅವನ್ನೆಲ್ಲ ಇಲ್ಲಿ ಹೇಳಲ್ಲ. ಆದರೆ ಯಶಸ್ವಿ ಆಯಿತು, ಹೇಳಿಬಿಡ್ತೇನೆ. ಯಶಸ್ವಿ ಆಯಿತು. ಯಶಸ್ವಿ ಆದಾಗ ಜನರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರು. ಅದು ಅಕ್ಕಪಕ್ಕ ಊರುಗಳಿಗೆಲ್ಲ ಸುದ್ದಿ ಆಯಿತು. ಆಗ ನಿಪ್ಪಾಣಿ ಊರಿನ ಜನರು ಕೂಡ ಅಲ್ಲಿಗೆ ಪ್ರವಚನ ಕೇಳಕ್ಕೆ ಬರೋರು. ನಿಪ್ಪಾಣಿಗೂ ಅಲ್ಲಿಗೂ, ಚಿಕ್ಕೋಡಿಗೂ ನಿಪ್ಪಾಣಿಗೂ ಒಂದು 45 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಪ್ರವಚನ ಕೇಳಕ್ಕೆ ಬರ್ತಿದ್ರು. ಸುತ್ತಮುತ್ತ ಹಳ್ಳಿಗಳಿಂದಲೂ ಜನ ಪ್ರವಚನ ಕೇಳಕ್ಕೆ ಬರ್ತಿದ್ರು. 35 ಕಿಲೋಮೀಟ್ರ್ ಆಗುತ್ತೆ ಎಕ್ಸಂಬ ಅಂತ. ಅಲ್ಲಿಂದ ಸೈಕಲ್ ಹೊಡ್ಕೊಂಡು ಪ್ರವಚನ ಕೇಳಕ್ಕೆ ಬರ್ತಿದ್ರು, ತಿಳ್ಕೊಳ್ಳಿ. ಹೀಗೆ ಸುತ್ತಮುತ್ತ ಎಲ್ಲ ಹಳ್ಳಿಯ ಜನರು ನಮ್ಮ ಪ್ರವಚನಕ್ಕೆ ಚಿಕ್ಕೋಡಿಗೆ ಬರ್ತಿದ್ರು. ಆ ಚಿಕ್ಕೋಡಿಗೆ ಪ್ರವಚನಕ್ಕೆ ಬರ್ತಿದ್ದಾಗ ನಿಪ್ಪಾಣಿಯ ಕೆಲವರು ಮುಖಂಡರು ನಮ್ಮ ನಿಪ್ಪಾಣಿಗೂ ನೀವು ಪ್ರವಚನ ಮಾಡಬೇಕು ಅಂತೇಳಿ ಬಂದು ಕೇಳಿದರು. ಆಗ ಒಪ್ಪಿಗೆ ಕೊಟ್ಟೆ. ಸರಿ, ಹ್ಯಾಂಡ್ ಬಿಲ್ ಕೊಡ್ರಿ ಅಂದರು. ಇದೇ ರೀತಿ ಪ್ರಿಂಟ್ ಮಾಡಿಸ್ಕೊಂಬರ್ತೀವಿ ಅಂತ. ಸರಿ, ಒಂದು ಸ್ಯಾಂಪಲ್ ಚಿಕ್ಕೋಡಿ ಹ್ಯಾಂಡ್ ಬಿಲ್ ಕೊಟ್ಟೆ. ಅವ್ರು ತಗೊಂಡು ಹೋದರು. ಮರಾಠಿ, ಕನ್ನಡ 2ರಲ್ಲೂ ಹ್ಯಾಂಡ್ ಬಿಲ್ಸನ್ನು ಪ್ರಿಂಟ್ ಮಾಡಿ ತಂದು ಕೊಟ್ಟರು. ಇಂಥ ದಿವಸ ಈ ವೇಳೆಗೆ ಇಂಥ ಸ್ಥಳದಲ್ಲಿ ಪ್ರವಚನ ಅಂತೇಳಿ 1 ವಾರ ಮುಂಚಿತವಾಗಿ ಕೊಟ್ಬಿಟ್ರು. ಸರಿ, ನಾವು ಬಿಡು ಈ ಚಿಕ್ಕೋಡಿಯಲ್ಲಿ ಇವತ್ತು ಮುಕ್ತಾಯ ಆಗುತ್ತೆ, ನಾಳೆ ನಿಪ್ಪಾಣಿ ಅಂತ ಅಂದ್ಕೊಂಡು ನಾವು ಪ್ರವಚನ ಮಾಡಿದ್ವು, ಮುಕ್ತಾಯ ಮಾಡಿಬಿಟ್ವು. ನಾವು ಯಾವಾಗಲೂ ಮುಕ್ತಾಯ ಯಾವಾಗ ಮಾಡ್ತೀವಿ ಅಂದ್ರೆ ಮುಂದಿನೂರು ಫಿಕ್ಸ್ ಮಾಡ್ಕೊಂಡು ಈ ಊರಲ್ಲಿ ಮುಕ್ತಾಯ ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಮುಕ್ತಾಯ ಆದರೆ ಮರುದಿನ ಅಲ್ಲ ಆರಂಭ, ಆ ಥರ. ಆದರೆ ಅವರು ಡೇಟ್ ಎಲ್ಲ ಕೊಟ್ಬಿಟ್ಟಿದ್ರಲ್ಲ, ಮುಕ್ತಾಯ ಮಾಡಿಬಿಟ್ರು. ಪ್ರವಚನ ಮುಕ್ತಾಯ ಮಾಡಿದ ಮೇಲೆ ನಾವು ಇನ್ನೇನು ಹೊರಡಬೇಕಂತಿದ್ದೀವಿ. ನಾವು ವಸ್ತುಗಳೆಲ್ಲ, ಲಗೇಜಸ್ ಎಲ್ಲ ವೆಹಿಕಲ್ಗೆ ಹಾಕ್ತಾಯಿದ್ದೀವಿ. ಆಗ ಸುದ್ದಿ ಕೊಟ್ಟರು, ಸ್ವಾಮೀಜಿಯವರೇ, ನಿಪ್ಪಾಣಿಗೆ ನೀವು ಪ್ರವಚನಕ್ಕೆ ಬರಬಾರ್ದಂತೆ, ಅಲ್ಲೇನೋ ಎಲ್ಲ ಅನಾರೋಗ್ಯ ಸಮಸ್ಯೆ ಏನೇನೋ ಆಗಿದೆಯಂತೆ, ಅಲ್ಲಿ ಪ್ರವಚನ ಆಗಲ್ಲ. ನನಗೆ ಅದೇ ದಸಕ್ಕಂತು. ಎಲ್ಲ ವಸ್ತುಗಳನ್ನು ವೆಹಿಕಲ್ಗೆ ತುಂಬಿಟ್ಟಿದ್ದೀವಿ, ನಾವು ರೆಡಿಯಾಗಿಬಿಟ್ಟಿದ್ದೀವಿ, ಪ್ರವಚನ ಮುಕ್ತಾಯ ಮಾಡಿಬಿಟ್ಟಿದ್ದೀವಿ. ಮತ್ತೆಲ್ಲಿ ಹೋಗೋದು? ಇರಕ್ಕ ಸ್ಥಳ ಇಲ್ಲ ನೋಡ್ರಿ. ಪ್ರವಚನ ಜೀವನ ಹೇಗೆ ಆತಂಕ ಅಂಥೇಳಿ ಇಲ್ಲಿರಂಗೂ ಇಲ್ಲ, ಮುಂದೆ ಎಲ್ಲಿ ಹೋಗಂಗೂ ಇಲ್ಲ. ಎಲ್ಲಿಗೆ ಹೋಗೋದು? ದೊಡ್ಡ ಬೃಹದಾಕಾರದ ಪ್ರಶ್ನೆ ಕಣ್ಣೆದರೆ ನಿಂತ್ಕೋತು. ಆಗ ಅಲ್ಲಿ ಪಕ್ಕದಲ್ಲಿ ಅಲ್ಲೊಂದು ಯಡೂರು ಅಂತಿದೆ, ಇಲ್ಲೊಂದು ಯಡಿಯೂರಿದೆ, ಅಲ್ಲಿ ಯಡೂರು ಅಂತಾರೆ, ಅಲ್ಲೊಂದು ಯಡೂರು ಅಂತಿದೆ. ಆ ಊರಿನವರು ನಮ್ಮನ್ನು ಬಂದು ಪ್ರವಚನಕ್ಕೆ ಬರ್ರಿ 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 ಅಂತ ಕೇಳ್ತಿದ್ರು. ಇಲ್ಲರಿ, ನಾವು ಹಳ್ಳಿಗಳಿಗೆಲ್ಲ ಬರೋದಿಲ್ಲ ಅಂತ ಹೇಳ್ತಿದ್ರು. ಇದು ಒಂದು ಸಮಯ ಆಗೋಯ್ತಲ್ಲ. ಹೀಗಾಗಿ ಆ ಊರಿನವ್ರನ್ನ ಒಬ್ಬರು ಕರೆ ಮಾಡಿ ಕರೆಸ್ಬಿಟ್ರು. ಅವರು, ನಿಮ್ಮ ಊರಾಗ ಪ್ರವಚನ ಒಂದು 4 ದಿವಸ ಇಟ್ಕೊಳ್ಳಿ, ಗುರುಗಳು ನಿಮ್ಮ ಊರಿಗೆ ಬರ್ತಾರೆ, ಆ ಮಂದಿ ಎಲ್ಲಾರ ಹೋಗ್ಕೊಳ್ಳಿ ಅವರು ಅಂತ. ಒಟ್ಟು ನಾವು ಈ ಊರಿಂದ ಮುಂದೆ ಹೋಗ್ಬೇಕಾಗಿತ್ತು ಅವ್ರಿಗೆ. ಸರಿ, ಆಯಿತು, ಬೇರೆ ನಿರ್ವಾಹ ಇಲ್ಲ. ಮೊದಲ ಹಳ್ಳಿಗೆ ನಾ ಬರೋದಿಲ್ಲ ಅಂತಿದ್ದೆ, ಈಗ ಅದೇ ಹಳ್ಳಿಗೆ ಹೋಗ್ಬೇಕಾಯ್ತು. ಯಾಕೆ ಇರೋಕ್ಕೆ ಜಾಗ ಇಲ್ಲಲ್ಲ. ಸರಿ, ಅಲ್ಲೇ ಹೋದೆ. ಅಲ್ಲೆಲ್ಲ ಒಂದು ಸ್ಥಳ ವಾಸಕ್ಕೆ ಕೊಟ್ಟರು.
ಸರಿ ಅಲ್ಲಿ ಪ್ರವಚನಕ್ಕೆ ಒಂದು ಜಾಗ ತೋರಿಸಿದ್ರು. ಅಲ್ಲಿ ಪಾಪ ಅಲ್ಲಿ ಊರಿನ ಜನರು ಹಳ್ಳಿ ಆದರೂ ಅವರು ತಮ್ಮ ಶಕ್ತಿ ಅನುಸಾರ ವ್ಯವಸ್ಥೆ ಮಾಡಿದರು. ಅದ್ರ ಬಗ್ಗೆ ನಂದೇನು ಮಾತಿಲ್ಲ. ಊರು ಎಲ್ಲ ವ್ಯವಸ್ಥೆ ದೇವಸ್ಥಾನದ ಕಮಿಟಿಯವರು, ಯಡೂರಿನವರು ಇವರೆಲ್ಲ ವ್ಯವಸ್ಥೆ ಮಾಡಿದರು. ಅವರೇನು ನಮ್ಮ ಯಾವುದೇ ವಿಚಾರದಲ್ಲಿ ಅವ್ರ ತಲೆ ಹಾಕ್ತಿರಲಿಲ್ಲ. ನಾವು 7ರಿಂದ 8 ಪ್ರವಚನ ಮಾಡೋವು, ವಾಪಸ್ ಹೊಟ್ಟೋಗೋವು. ಸರಿ, ಹೀಗೆ ಆಯಿತು. 5 ದಿವಸ ಅಲ್ಲಿ ಪ್ರವಚನ. ಇನ್ನು ಮುಕ್ತಾಯಿಗೆ ಬಂದು ಮುಂದೆಲ್ಲಿ ಹೋಗೋದು ಗೊತ್ತಿಲ್ಲ. ಸರಿ, ಮುಂದೆಲ್ಲಿ ಹೋಗೋದು? ಈ ನಿಪ್ಪಾಣಿಯವರು ಪ್ರವಚನ ಇಲ್ಲ ಅಂತ ಹೇಳಿದ್ರಲ್ಲ. ಸರಿ, ನಾವು ಅದೇ ಊರಿಗೆ ಪ್ರವಚನ ಹೋಗ್ಬಿಟ್ರೆ ಹೆಂಗೆ? ಊರನವ್ರು ಬೇಡ ಅಂದಾರ, ಮತ್ತು ನೀವು ಹೆಂಗೆ ಹೋಗ್ತೀರಿ? ಸರಿ, ನಮ್ಮ ಹುಡುಗರನ್ನ ಕರ್ಕೊಂಡು ಹೋದೆ. ನಮ್ಮ ಹತ್ರ ಒಂದು 2 ಹುಡುಗರಿದ್ರು, ಬರ್ರೋ ಅಂತೇಳಿ ಕರ್ಕೊಂಡು ಹೋದೆ. ಹೋಗಿ ಏನು ಮಾಡಿದ್ವಿ ನಾವು? ಸ್ಥಳ ಮೊದಲು ಗೊತ್ತು ಮಾಡಿದ್ವು. ಅವ್ರು ಹೇಳಿದ್ರಲ್ಲ, ಹ್ಯಾಂಡ್ಬಿಲ್ ಪ್ರಿಂಟ್ ಮಾಡಿರಲ್ಲ, ಚೆನ್ನಮ್ಮ ಸರ್ಕಲ್, ಕಿತ್ತೂರು ಚೆನ್ನಮ್ಮ ಸರ್ಕಲ್ ನಿಪ್ಪಾಣಿ ಅಂತ. ಸರಿ, ನಾವು ಹ್ಯಾಂಡ್ಬಿಲ್ ಪ್ರಿಂಟ್ ಮಾಡಿಸ್ಬಿಟ್ಟು ಹೋಗಿ ಒಂದು ಅರ್ಜಿ ಕೊಟ್ವು. ಹ್ಯಾಂಡ್ಬಿಲ್ಲೇ ಪ್ರಿಂಟ್ ಮಾಡಿಸ್ಲಿಲ್ಲ. ಅಂಥ ದೊಡ್ಡ ಪ್ರವಚನ ನಡೀತದೆ ನಿಪ್ಪಾಣಿಯಲ್ಲಿ, ಹ್ಯಾಂಡ್ಬಿಲ್ಲೇ ಪ್ರಿಂಟ್ ಮಾಡಿಸ್ಲಿಲ್ಲ. ಅಬ್ರಪ್ಟ್ ಆಗೋಯ್ತಲ್ಲ. ಸರಿ, ಮೊದಲೇನು ಮಾಡಿದ್ವು? ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ವು. ಅಲ್ಲಿ ಒಂದು ಅರ್ಜಿ ಬರೆದು, ನಾವಿಲ್ಲಿ ಪ್ರವಚನ ಮಾಡ್ತೇವೆ, ನಮಗೆ ಮೈಕ್ ಧ್ವನಿವರ್ಧಕ ಬಳಸಲಿಕ್ಕೆ ಅನುಮತಿ ಕೊಡಿ ಅಂತ. ಅವರು ಕೊಟ್ಬಿಟ್ರು. ಸರಿ, ಅದಕ್ಕೆ ಕೈಗೆ ಬಂತು. ಸರಿ, ನಾವು ಸ್ಥಳ ಎಲ್ಲ ನೋಡ್ಕೊಂಡ್ವು. ನಡಿಯಪ್ಪ, ಇನ್ನು ಪ್ರವಚನ ಶುರು ಆಯ್ತು, ನಾವು ನಾಳೆ ಇಲ್ಲಿ ಬಂದುಬಿಡೋಣ ಅಂಥೇಳಿ ಇಲ್ಲಿ ಪ್ರವಚನ ಮುಕ್ತಾಯ ಮಾಡಿದ್ವು. ಊರಿನವ್ರಿಗೆ ಹೇಳಿಬಿಟ್ವಾ, ಇವತ್ತು ಮುಕ್ತಾಯಪ್ಪ, ನಾವು ಹೊರಟ್ಬಿಡ್ತೀವಿ. ಆಗ ಯಡೂರಿನವ್ರು ಕೇಳಿದ್ರು, ಎಲ್ಲಿ ಹೋಗ್ತೀರಿ? ನಿಪ್ಪಾಣಿ ವ್ಯವಸ್ಥೆ. ಆ ಊರಿನವ್ರು ಬರಬೇಡ ಅಂದಾರ, ನೀವು ಹೆಂಗೆ ಹೋಗ್ತೀರಿ? ಊರಿನವ್ರು ಅಂದ್ರೆ ಏನಾಯ್ತು ರೀ, ನಾವೇ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಾವು ಊರಿನವ್ರು ಉಸಾಬರಿಗೆ ಹೋಗೋಲ್ಲ. ಯಾರು ಬೇಡ ಅಂದಿದ್ರೆ ಪ್ರವಚನಕ್ಕೆ ಕರೆದವರು ಅವ್ರು ಉಸಾಬರಿಗೆ ಹೋಗೋದಿಲ್ಲ. ನಾವು ನಮ್ಮದೊಂದು ವ್ಯವಸ್ಥೆ ನಾವೇ ಮಾಡ್ಕೊತೀವಿ. ಅಲ್ಲಿ ಬೇಡ ಅಂದರೆ ಮತ್ತೆ ಯಾಕ್ರಿ ಹೋಗ್ತೀರ ಅಂತ ಅವರು. ನೀನು ನೋಡಪ್ಪ, ನಿಮ್ಮೂರು ಪ್ರವಚನ ಮುಗಿದದ, ಮತ್ತು ಉಳಿದು ನೀ ತಲೆ ಹಾಕ್ಬೇಡ, ನಾವು ಅಲ್ಲಿ ಹೋಗ್ತೀವಿ ಅಷ್ಟೇ. ಸರಿ, ಅವ್ರಿಗೆ ಅಲ್ಲಿ ಬಿಡಿಸಿ ಇಲ್ಲಿ ಶುರು ಮಾಡ್ಸಾರೆ ಇವರು. ಮತ್ತು ಅಲ್ಲಿಗೆ ಹೋಗ್ತಾರೆ ಅಂದರೆ ಇವ್ರಿಗೆ ತಲೆ ಕೆಡ್ತು, ಯಾಕೆ? ಯಡೂರಿನವ್ರಿಗೆ. ಸರಿ, ನಮ್ಗೆ ಅದು ಕಟ್ಕೊಂಡು ನಮಗೇನು? ನಾವು ಮುಂದೆ ಓದೋರು ಏನು ಮಾಡಿದ್ವು? ನಾವು ಅಲ್ಲಿ ನಿಪ್ಪಾಣಿಗೆ ಹೋದವ್ರು ಏನು ಮಾಡಿದ್ವು? ಅಲ್ಲಿ ಮೊದಲೇ ಮಾತಾಡ್ಕೊಂಡಿದ್ವು. ಊರು ಪ್ರವಚನ ಫಿಕ್ಸ್ ಮಾಡ್ಕೊಂಡಾಗ ಮೈಕ್ ಸೆಟ್ನವ್ರಿಗೆ, ಅವರು ಮೈಕ್ ಸೆಟ್ನವ್ರಿಗೆ ಮಾತಾಡಿಕೊಂಡು ನಮ್ಮ ಕಾರಾಗ ಮೈಕ್ ಸೆಟ್ ಎಲ್ಲ ಕಟ್ಕೊಂಡ್ಬಿಟ್ವು. ಮೈಕ್ ಸೆಟ್ಟು ಇತ್ಯಾದಿ ಎಲ್ಲ ಕಟ್ಕೊಂಡ್ಬಿಟ್ಟು ನಾವು ನಿಪ್ಪಾಣಿ ಊರಿಗೆ ಹೋಗ್ತಿದ್ದಂಗೆ ಇಲ್ಲೇ 1,000 ಹ್ಯಾಂಡ್ಬಿಲ್ಲನ್ನು ಚಿಕ್ಕೋಡಿಯಲ್ಲೇ ಪ್ರಿಂಟ್ ಮಾಡಿಸ್ಕೊಂಡು ಊರು ತುಂಬ ಹಂಚೋದು, ಊರು ತುಂಬ ಮೈಕಲ್ಲಿ ಪ್ರಚಾರ ಮಾಡೋದು ಮಾಡ್ಕೊಂಡು ಇಡೀ ಬೆಳಗಿನ ಸಂತಕ ಪ್ರಚಾರ ಮಾಡಿದ್ವು. ನಮ್ಗೆ ಇಳ್ಕೊಳಕ್ಕೆ ಜಾಗ ಇಲ್ಲ, ಎಲ್ಲಿ ಇಳ್ಕೊಳ್ಳೋದು? ಕಾರಲ್ಲಿದ್ದೀವಿ. ಊರು ತುಂಬ ಪ್ರಚಾರ ಮಾಡಿದ್ವು. ಕಿತ್ತೂರು ಚೆನ್ನಮ್ಮ ಗ್ರೌಂಡ್ಗೆ ಹೋದ್ಮೇಲೆ ಅಲ್ಲೇನು ಮಾಡಿದ್ವು? ನಂತರ ಅಲ್ಲಿ ನಮಗೇನಲ್ಲಿ ಪ್ರವಚನಕ್ಕೆ ಬೊಂಬು ಬ್ಯಾನರು ಎಲ್ಲ ಕಟ್ಟಬೇಕಲ್ಲ, ಬೊಂಬು ಬ್ಯಾನರು ತರಿಸಿದ್ವು, ಅಲ್ಲಿ ಕಟ್ಟಿದ್ವು. ಪ್ರವಚನ ಲೈಟು ಎಲ್ಲ ಕರೆಂಟ್ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಪ್ರವಚನ ಶುರು ಮಾಡಿಬಿಟ್ರು. ಜನ ಹಂಗೋ ಹಿಂಗೋ ಬಂದರು. ಸರಿ, ಬಂದ ಮೇಲೆ ಎಲ್ಲಿ ಹೋಗೋದು ಮಕ್ಕಳಕ್ಕೆ? ಸರಿ, ಪ್ರವಚನ ಮುಕ್ತಾಯ ಮಾಡಿದ್ಮೇಲೆ ನಾವು ಒಂದು ಅನೌನ್ಸ್ ಮಾಡಿದ್ವು, ನಿಮ್ಮೂರಾಗ ನಾವು ಪ್ರವಚನ ಶುರು ಮಾಡಿದ್ದೀವಿ, ನಿಮ್ಮೂರು ನಮಗೆ ಪರಿಚಯ ಇಲ್ಲ, ನಿಪ್ಪಾಣಿಗೆ ನಾವು ಇದೇ ಮೊದಲನೇ ಸಲ ಬಂದಿರೋದು, ನೀವು ಎಲ್ಲಿ ವಾಸಕ್ಕೆ ಕರ್ಕೊಂಡೋಗಿ ಇರಿಸಿದ್ರೆ ಅಲ್ಲಿ ಬಂದಿರ್ತೀವಿ ಅಂತ ಹೇಳ್ಬಿಟ್ಟು ಮೈಕ್ ಮುಕ್ತಾಯ ಮಾಡಿದ್ವು. ಸರಿ, ಯಾರೋ ಒಬ್ರು ಕರ್ಕೊಂಡೋಗಿ ತಾವು ಒಂದು ಮನೇಲಿ ವ್ಯವಸ್ಥೆ ಮಾಡಿದರು. ನಂತರ ಅವರೇ ಕೂಡಲೇ ಇನ್ನೊಂದು ಯಾವುದೋ ಒಂದು ದೊಡ್ಡದು ಗೋಡೌನ್ ಇತ್ತು, ಆ ಗೋಡೌನೆಲ್ಲ ಖಾಲಿ ಮಾಡಿಸಿ ತೊಳಸಿ ಎಲ್ಲ ಮಾಡಿ ಕೊನೆಗೆ ಅಲ್ಲಿ ಪ್ರವಚನ ಇರ್ಕೊಳ್ಳಿಕ್ಕೆ ವ್ಯವಸ್ಥೆ ಆಯಿತು. ಹೀಗೆ ನಿಪ್ಪಾಣಿಯಲ್ಲಿ ನಮ್ಮ ಪ್ರವಚನ ಈ ರೀತಿಯಾಗಿ ಆರಂಭ ಆಯಿತು. ಆರಂಭ ಆದಮೇಲೆ ಹೇಗೋ ನಡೀಲಿಕ್ಕೆ ಜನ ಭಾಳ ಬಂದುಬಿಟ್ರು. ಭಾಳ ಅದ್ಭುತವಾಗಿ ಜನ ಬಂದುಬಿಟ್ರು, ಹೆಚ್ಚಿನ ಪ್ರಮಾಣದಲ್ಲಿ ಬಂದುಬಿಟ್ರು ಅಂದ್ರೇನು, 1,500,000 ಮೀರಿಬಿಡ್ತು ಪ್ರವಚನಕ್ಕೆ ಜನಸಂಖ್ಯೆ. 1,500,000 ರೀ. ಪ್ರವಚನಕ್ಕೆ 100-200 ಜನ ಬರೋದಿಲ್ಲ. ಅಂಥದ್ರಲ್ಲಿ ಬೇಡ ಅಂದ ಊರಾಗ ನಿಪ್ಪಾಣಿಯಾಗ 1,500,000 ಜನ ಸೇರಿಬಿಟ್ರು. ಕಿಕ್ಕಿರು ಜನ ತುಂಬಿರೋರು. 6:30ಗೆ ಪ್ರವಚನ ಅಂದ್ರೆ ಇನ್ನೂ 10 ನಿಮಿಷ ಮುಂಚೆನೇ ಬಂದು ಎಲ್ಲ ಕೂತ್ಬಿಟ್ಟಿರೋರು, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ. ಸರಿ, ನಾವು ಒಂದು 20 ದಿವಸ ನಡೆದ ಮೇಲೆ ಯೋಗ ಅನೌನ್ಸ್ ಮಾಡಿದ್ವು. ಮಹಿಳೆಯರಿಗೆ ಪ್ರತ್ಯೇಕ ಯೋಗ ಶಿಬಿರ, ಪುರುಷರಿಗೆ ಪ್ರತ್ಯೇಕ ಯೋಗ ಶಿಬಿರ ಎಲ್ಲ ಜಾಯಿನ್ ಆದರು. ಒಂದು ಸ್ಥಳ ಕೊಟ್ಟರು, ಅಲ್ಲಿ ಅಕ್ಕಮಹಾದೇವಿ ಕಲ್ಯಾಣ ಮಂಟಪ, ಅಲ್ಲಿ ಯೋಗ ಶುರುವಾಯಿತು. ಸೊ ಯೋಗ ಜೀವನ ನಿಪ್ಪಾಣಿಯಲ್ಲಿ 2ನೇ ಸಲ ಆರಂಭವಾಯಿತು. ಚಿಕ್ಕೋಡಿಯಲ್ಲಿ 1ನೇ ಸಲ, ನಿಪ್ಪಾಣಿಯಲ್ಲಿ 2ನೇ ಸಲ. ಅಲ್ಲೇನು ಮಾಡಿದ್ವು? ಚಿಕ್ಕೋಡಿಯಲ್ಲಿ 20-25 ರೂಪಾಯಿ ಫೀಸ್ ಮಾಡಿದ್ವು. ನಿಪ್ಪಾಣಿಯಲ್ಲಿ ಏನು ಮಾಡಿದ್ವು? 25-30 ರೂಪಾಯಿ ಮಾಡಿದ್ವು. 5 ರೂಪಾಯಿ ಹೆಚ್ಚು ಮಾಡಿದ್ವು. ಮಹಿಳೆಯರಿಗೆ 5 ರೂಪಾಯಿ, ಪುರುಷರಿಗೆ 5 ರೂಪಾಯಿ ಹೆಚ್ಚು ಮಾಡಿ
25-30 ರೂಪಾಯಿ ಅಂತೇಳಿ ಯೋಗ ಫೀಸನ್ನು ಫಿಕ್ಸ್ ಮಾಡಿದ್ವು. ಸರಿ, ಜನ ಫೀಸ್ ಕೊಟ್ಟರು, ಸೇರಿಕೊಂಡ್ರು. ಅಲ್ಲೂ ಭಾಳ ಚಿಕ್ಕೋಡಿಗಿಂತಲೂ ಜಾಸ್ತಿ ಬಂದ್ಬಿಟ್ರು ನಿಪ್ಪಾಣಿಯಲ್ಲಿ ಯೋಗಕ್ಕೆ, ಎಲ್ಲದಕ್ಕೆ ಪ್ರವಚನಕ್ಕೆ, ಎಲ್ಲ ದೊಡ್ಡ ಪ್ರಮಾಣದಾಗ ಆಗೋಯ್ತು. ಹೀಗಾಗಿ ಊರಾಗ ದೊಡ್ಡ ಪ್ರಮಾಣದಾಗ ದಾಸೋಹ ಆಯಿತು, ದೊಡ್ಡ ಪ್ರಮಾಣದಾಗ ಉತ್ಸವ ಆಯಿತು. ಯೋಗ ಅಂತೂ ಭಾಳ ಅದ್ಭುತವಾಗಿ ನಡೀತು. ಜನರು ಅನೇಕ ಅನಾರೋಗ್ಯದ ಬಗ್ಗೆ ಹೇಳ್ಕೊಳಕ್ಕೆ ಬರೋರು, ನಾವು ನಮಗೆ ಗೊತ್ತಿದ್ದನ್ನು ಹೇಳ್ಕೊತ ಹೋಗೋವು. ಹೀಗೆ ನಮ್ಮ ಯೋಗ ಜೀವನ ಚಿಕ್ಕೋಡಿಯಲ್ಲಿ ಮತ್ತು ನಿಪ್ಪಾಣಿಯಲ್ಲಿ ಆರಂಭವಾಯಿತು. ಹೀಗೆ ಆರಂಭವಾದಾಗ ಜನರು ತಮ್ಮ ಅನಾರೋಗ್ಯದ ಬಗ್ಗೆ ಯೋಗಕ್ಕೆ ಬಂದಂಥವರು ಹೇಳ್ಕೊಳ್ಳಕ್ಕೆ ಆರಂಭ ಮಾಡಿದರು. ಸಾಮಾನ್ಯವಾಗಿ ಎಲ್ಲರೂ ಹೇಳ್ಕೊಳ್ತಿದ್ದ ಸಮಸ್ಯೆ ಏನಪ್ಪ ಅಂತೇಳಿದರೆ, ನಮಗೆ ಪಚನ ಆಗೋದಲ್ಲ ಅದೇ ಸಮಸ್ಯೆ ಅಂತ. ಸರಿ, ಅದಕ್ಕೆ ನನಗೆ ಗೊತ್ತಾಗಿತ್ತದು ಯಾವ ಊಟ ಮಾಡಬೇಕು, ಯಾವ ಊಟ ಮಾಡಬಾರ್ದು. ಇವರು ಪಚನದ ಸಮಸ್ಯೆ ಇದೆ ಅಂದರೆ ಇಂಥ ಕಾರಣಕ್ಕೆ ಸಮಸ್ಯೆ ಇದೆ ಅನ್ನೋದು ನಮಗೆ ಗೊತ್ತಾಗೋಯ್ತು. ಹೀಗಾಗಿ ಅವರಿಗೆ ಸರಳವಾಗಿ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಡ್ತಿದ್ದೆ. ಪಚನಕ್ರಿಯೆ ಒಂದು ಸರಿಯಾಗಿ ನಡೆದುಬಿಟ್ರೆ ನಮ್ಮ ಆರೋಗ್ಯ 100ಕ್ಕೆ 90 ಭಾಗ ಸರಿ ಹೋಯ್ತು ಅಂತ ಅರ್ಥ, ಎಲ್ಲ ರೀತಿ ಸರಿ ಹೋಯ್ತು ಅಂತ ಅರ್ಥ. ಹೀಗಾಗಿ ನಮ್ಮ ಯೋಗದೊಳಗೆ ಮುಖ್ಯವಾಗಿ ನಾವು ಒಳ್ಳೆಯ ಆಹಾರವನ್ನು ಊಟ ಮಾಡಬೇಕು, ಊಟ ಮಾಡಿದ ಆಹಾರವನ್ನು ಪಚನ ಮಾಡ್ಕೋಬೇಕು, ನಂತರ ನಮ್ಮ ನಿತ್ಯದ ಕಾಯಕವನ್ನು ಚೆನ್ನಾಗಿ ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು. ಇದೇ ಒಳ್ಳೆಯ ಆರೋಗ್ಯ ಅನ್ನುವುದನ್ನು ನಮ್ಮ ಪ್ರವಚನ ಮತ್ತು ಯೋಗ ಜೀವನದಿಂದ ಜನರಿಗೆ ಮಾರ್ಗದರ್ಶನ ಮಾಡ್ತಾ ಕಂಡುಕೊಂಡು, ಅದರ ಜೊತೆಗೆ ಪ್ರವಚನ ಮಾಡ್ತಲೇ ನಾವು 20 ದಿವಸ 30 ದಿವಸ ಮೌನವಾಗಿಬಿಡ್ತಿದ್ವು. ಪ್ರವಚನದಲ್ಲಷ್ಟೇ ಮಾತಾಡ್ತಿದ್ವು, ಯೋಗದಲ್ಲಷ್ಟೇ ಮಾತಾಡ್ತಿದ್ವು, ನಂತರ ಮಾತಾಡ್ತಾ ಇರಲಿಲ್ಲ. ಹೀಗೆ ನಮ್ಮ ಪ್ರವಚನ, ಯೋಗ ಮತ್ತು ತಪೋಜೀವನ ಜೊತೆಯಲ್ಲಿ ಆರಂಭವಾಯಿತು. ಅನುಷ್ಠಾನವನ್ನು ಮೊದಲು ತಪಸ್ಸನ್ನು 1 ತಿಂಗಳು ನಾವು ಕದಲಿವನದೊಳಗೆ, ಹಿಮಾಲಯದೊಳಗೆ ಈಗಾಗಲೇ ನಡೆಸಿದ್ವು. ಸೊ ಇದು ನಮ್ಮ ಪ್ರವಚನದ ಜೊತೆಯಲ್ಲಿಯೂ ಕೂಡ ಮುಂದುವರಿತಾ ಹೋಯಿತು. ಹೀಗೆ ತಪಸ್ಸು, ಅಧ್ಯಯನ, ಪ್ರವಚನ, ಯೋಗ ಮತ್ತು ಒಳ್ಳೆಯ ಜನರ ಒಡನಾಟದಿಂದ ನಮ್ಮ ಜೀವನ ಅಭಿವೃದ್ಧಿಯನ್ನು, ಶ್ರೇಯಸ್ಸನ್ನು ಪಡ್ಕೊಳ್ತಾ ಮುಂದುವರಿತಾ ಹೋಯಿತು. ಹೀಗೆ ಪ್ರವಚನ ಮತ್ತು ಯೋಗ ಜೀವನ ನಮಗೆ ಒಳ್ಳೆಯ ಭದ್ರ ತಳಪಾಯ ಆಯಿತು. ಯಾಕೆ ಎಂಬುದಾಗಿ ಹೇಳಿದರೆ, ಅಧ್ಯಯನ ನಮ್ಮ ಜೊತೆಗಿರ್ತಿತ್ತು. ಹೆಚ್ಚು ಗ್ರಂಥಗಳನ್ನು ಅಧ್ಯಯನ ಮಾಡ್ತಾಯಿದ್ವು, ಅದರಲ್ಲಿಯೂ ಶ್ರೇಷ್ಠ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾಯಿದ್ವು. ಜೊತೆಗೆ ವಚನ ಸಾಹಿತ್ಯವನ್ನು ಮತ್ತೆ ಅಧ್ಯಯನ ಮಾಡ್ತಾಯಿದ್ವು. ಅಲ್ಲಮ ಪ್ರಭುದೇವರ ವಚನ, ಅಕ್ಕ ಮಹಾದೇವರ ವಚನ, ಬಸವಣ್ಣನವರ ವಚನ, ಚನ್ನಬಸವಣ್ಣನವರ ವಚನ, ಸಿದ್ದರಾಮೇಶ್ವರ ವಚನ ಮತ್ತು ಸಕಲ ಶರಣೆಯರ ವಚನ, ಇವನ್ನೆಲ್ಲವೂ ಮತ್ತೆ ಅಧ್ಯಯನ ಮಾಡ್ತಾಯಿದ್ವು. ನಮಗೆ ಪ್ರವಚನಕ್ಕೆ ಬೇಕಾದಂಥ ಸಾಮಗ್ರಿ, ಯೋಗಕ್ಕೆ ಬೇಕಾದಂಥ ಸಾಮಗ್ರಿ ನಮಗೆ ಈ ವಚನಗಳ ಅಧ್ಯಯನದಿಂದನೇ ಸಿಗ್ತಾಯಿತ್ತು. ಹೀಗೆ ನಮ್ಮ ಪ್ರವಚನ ಮತ್ತು ಯೋಗ ಜೀವನಕ್ಕೆ ಒಂದು ಭದ್ರವಾದ ತಳಪಾಯ ನಮ್ಮ ಯೋಗ, ತಪಸ್ಸು, ಪ್ರವಚನ, ಅಧ್ಯಯನ ಇವುಗಳಿಂದ ಆರಂಭವಾಯಿತು ಎಂಬುದಾಗಿ ಹೇಳಬಹುದು. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.